ಅವರು ಸರಿಯಾಗಿ ಟ್ರೀಟ್ಮೆಂಟ್ ಏನು ಕೊಟ್ಟಿಲ್ಲ. ಗಡ್ಡೆ ಥರ ಇದೆ ಸರ್, ಸ್ವಲ್ಪ ಊತ ಇದೆ ಸರ್. ಮೊದಲು ಒಂದು 10 ವರ್ಷ 15 ವರ್ಷ ಹಿಂದ್ಗಡೆ ಕುಡಿತಾಯಿದ್ರು, ಬಿಟ್ಬಿಟ್ಟಿದ್ರು ಸರ್. ಅದೇ ಸರ್, ಎಲ್ಲ ಸ್ಕ್ಯಾನಿಂಗ್ ಎಲ್ಲೋದ್ರೂ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ ಅಷ್ಟೇ. ಇವಾಗ ಒಬ್ಬರು ಒಂದು ಮಾತ್ರೆನೂ ಕೊಟ್ಟಿಲ್ಲ, ಏನಿಲ್ಲ. ನಮ್ಮ ತಂದೆ ಎಸ್ ಮುನಿಸ್ವಾಮಿ ಅಂತೇಳಿ, 73 ವರ್ಷ ಸರ್. ಸರ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದೆ. ಇಲ್ಲಿ ಸ್ವಲ್ಪ ಗಡ್ಡೆ ಬಂದಿತ್ತು. ಆಗ ಅದನ್ನು ಟೆಸ್ಟ್ ಮಾಡಿದರೆ ಕ್ಯಾನ್ಸರ್ ಇದೆ ಅಂದರು. ಆ ನೋವು ಹಂಗೆ ಇತ್ತು. ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಅಡ್ಮಿಂಟ್ ಆದೆ ಸರ್. ಅವರು ಸರಿಯಾಗಿ ಟ್ರೀಟ್ಮೆಂಟ್ ಏನು ಕೊಟ್ಟಿಲ್ಲ. ಅದಕ್ಕಾಗಿ ಮತ್ತೆ ಈಗ ಈ ಹಾಸ್ಪಿಟ್ಲಿಗೆ ಬಂದಿದೆ ಸರ್. ಗಡ್ಡೆ ಥರ ಇದೆ ಸರ್, ಸ್ವಲ್ಪ ಊತ ಇದೆ ಸರ್. ಮೊದಲು ಒಂದು 10 ವರ್ಷ 15 ವರ್ಷ ಹಿಂದ್ಗಡೆ ಕುಡಿತಾಯಿದ್ರು, ಬಿಟ್ಬಿಟ್ಟಿದ್ರು ಸರ್. ನಾವು ಚಿಕ್ಕವನಿಂದಾಗೆ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ತೀರೋದ್ರು. ಅವ್ರಿಗೇನು ಇತ್ತೋ ಇಲ್ಲೋ ಗೊತ್ತಿಲ್ಲ. ಅದೇ ಸರ್, ಎಲ್ಲ ಸ್ಕ್ಯಾನಿಂಗ್ ಎಲ್ಲೋದ್ರೂ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ ಅಷ್ಟೇ. ಇವಾಗ ಒಬ್ಬರು ಒಂದು ಮಾತ್ರೆನೂ ಕೊಟ್ಟಿಲ್ಲ, ಏನಿಲ್ಲ. ಅದೇ ಸರ್, ಇದು ನೋವು ಸರಿಯಾಗಿ ಊಟ ನುಂಗೋಕ್ಕಾಗ್ತಾಯಿಲ್ಲ. ಗಟ್ಟಿ ಪದಾರ್ಥ ಮೆತ್ತಗೆ ಇದ್ದರೆ ನುಂಗ್ಬೋದು ಸರ್. ಓಡಾಡ್ತಾರೆ ಸರ್. ನಿದ್ದೆ ಹೋಗೋದು ಕಷ್ಟ. ಅದು ನೋವಿಗೆ ನಿದ್ದೆ ಬರೋಲ್ಲ ಅಂತ ಸರ್. ನಮ್ಮ ಫ್ರೆಂಡ್ ಹೇಳಿದ್ರು ಫೇಸ್ಬುಕ್ಕಲ್ಲಿ ನೋಡಿ. ಆದಮೇಲೆ ನಾವು ಫೋನ್ ಮಾಡಿದ್ವಿ. ಅವರು ಇಲ್ಲಿಗೆ ಹೇಳಿದರು ಬಾ ಅಂತೇಳಿ. ಬಂದು ತೋರಿಸ್ತಾರೆ ಸರ್. ಅದೇ ಅವರು ಡಾಕ್ಟ್ರೆಲ್ಲ ಹೇಳಿದ್ದಾರೆ, ಮೆಡಿಸಿನ್ ಕೊಟ್ಟಿದ್ದಾರೆ, ಯೂಸ್ ಮಾಡಿ ನೋಡಿ ಅಂತೇಳಿ.